ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಹುಪದೋಕ್ತಿಗಳು ಅಧ್ಯಾಯದ 28ನೇ ಪ್ರಶ್ನೆಯನ್ನ ಗಮನಿಸಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ 12 ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 3 ಆದಾಗ ಕೆ ನ ಬೆಲೆಯು ಆಯ್ಕೆ ಎ 3, ಆಯ್ಕೆ ಬಿ 4, ಆಯ್ಕೆ ಸಿ 7, ಆಯ್ಕೆ ಡಿ 12. ಸೊ ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ಇದೆರಡನ್ನು ಈಕ್ವೇಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ 12 ಓಕೆ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 x plus 3. ಸೊ ಇದನ್ನ ಆಸ್ ಇಟ್ ಈಸ್ ಹಾಗೆ ಇಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ 12 ಅಲ್ವಾ. ಸೊ ಇದನ್ನ ಗುಣಿಸಿದಾಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ 4x ಪ್ಲಸ್ 4x ಪ್ಲಸ್ 3x ಪ್ಲಸ್ 12. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ 12 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 12 ಬಂದಿದೆ. ಸೊ ಈಗ ಎರಡೂ ಬದಿಗಳ ಏನಾಗಿದೆ, ಈಕ್ವಲ್ ಇದೆ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಏನಾಗುತ್ತೆ, ನಾವು ಎರಡನ್ನ ಈಕ್ವೇಟ್ ಮಾಡ್ಬೋದು, ಎರಡನ್ನ ಹೋಲಿಸಬಹುದು. ಓಕೆ, ಸೊ ಈಗ ಮೂಲ ಸಮೀಕರಣದಲ್ಲಿ ಎಡಬಲ ಮತ್ತು ಬಲಭಾಗ ಇವುಗಳು ಪರಸ್ಪರವನ್ನ ಹೋಲ್ಸ್ ನೋಡಿದ್ರೆ, ಸೊ ಇಲ್ಲಿ ಕೆ ನ ಬೆಲೆಯನ್ನ ಕಂಡುಹಿಡಿಬೇಕು. ಸೊ ಹಾಗಾದ್ರೆ ಇಲ್ಲಿ ಎರಡೂ ಕಡೆ ಇರುವ ಎಕ್ಸ್ ನ ಸಹಗುಣವನ್ನ ಹೋಲ್ಸ್ಕೊಳ್ಬೇಕಾಗತ್ತೆ. ಸೊ ಹಾಗಾದ್ರೆ ಎಕ್ಸ್ ನ ಸಹಗುಣಕ, ಇಲ್ಲಿ ಎಕ್ಸ್ ನ ಸಹಗುಣಕ, ಹಾಗಾದ್ರೆ ಏನಾಗತ್ತೆ ಹೇಳಿ, ಕೆ ಈಸ್ ಈಕ್ವಲ್ ಟು 7 ಆಗತ್ತೆ. ಓಕೆ, ಬೇಕಾದ್ರೆ ಚೆಕ್ ಮಾಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ 7 ಆಯ್ತು ಅಂದ್ರೆ ಏನಾಯ್ತು, 7x ಪ್ಲಸ್ 12 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 12 ಎರಡು ಸಮ ಆಯ್ತು ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಆಯ್ಕೆ ಸಿ ಸರಿಯಾಗಿದೆ. ಕೆ ನ ಬೆಲೆಯು 7 ಆಗಿದೆ. ಥ್ಯಾಂಕ್ ಯು.